ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಮೈಸೂರು ಎನ್ಆರ್ ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಅತ್ಯಲ್ಪ ಮತಗಳಿಂದ ಪರಾಭವಗೊಂಡರೂ ಕೂಡ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಹೋರಾಟದ ಮುಂಚೂಣಿ ನಾಯಕರಾಗಿರುವಂತಹ ಶ್ರೀಯುತ ಅಬ್ದುಲ್ ಮಜೀದ್ ಮೈಸೂರಿ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಟಿಪ್ಪು ಸುಲ್ತಾನ್ ಸೌಹಾರ್ದ ವೇದಿಕೆ ವತಿಯಿಂದ ಟಿಪ್ಪುವಿನ ಮಣ್ಣು ಶ್ರೀರಂಗಪಟ್ಟಣದಲ್ಲಿ ಕಳೆದ 3 ದಿನಗಳಿಂದ ಆಯೋಜನೆ ಮಾಡಿದಂತಹ ಟಿಪ್ಪು ಸುಲ್ತಾನರ ಇತಿಹಾಸದ ಅನಾವರಣದ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರು ಆದಂತಹ ಡಾಕ್ಟರ್ ಚನ್ನಕೇಶವ ಮೂರ್ತಿ ಅವರೇ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯದರ್ಶಿಯು ಆತ್ಮೀಯರಾದಂತಹ ಮೊಹಮ್ಮದ್ ಸಾಕಿಬ್ ರವರೇ, ಕರ್ನಾಟಕ ರಾಜ್ಯದ ಮಾಜಿ ಶಾಸಕಿಯು ಹೋರಾಟಗಾರ್ತಿಯೂ ಆದಂತಹ BT ಲಲಿತಾ ನಾಯಕ್ ಅವರೇ, ಈಗ ತಾನೇ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹಂಚಿಕೊಂಡ ಡಾಕ್ಟರ್ ಸುಜಯ್ ಅವರೇ, ಈ ಸೌಹಾರ್ದ ವೇದಿಕೆಯ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರು ಆದಂತಹ ತಬ್ರೇಜ್ ಸೇಠ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಗಣ್ಯರೇ, ಉಲಮಾ ಶಿರೋಮಣಿಗಳೇ, ಇವತ್ತು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ, ಅವರ ಇತಿಹಾಸವನ್ನ ಅನಾವರಣ ಮಾಡಲಿಕ್ಕಿರುವಂತಹ ಒಂದು ವೇದಿಕೆಯಾಗಿ ಇವತ್ತು ನಾವು ನೋಡ್ತಾ ಇರ್ಬೋದು. ಟಿಪ್ಪು ಸುಲ್ತಾನ್ ಮಹಾ ಮಾನವತಾವಾದಿ ಅನ್ನುವಂತಹ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ದ ಗ್ರೇಟ್ ಹ್ಯುಮನಿಟೇರಿಯನ್ ಅಂತ, ಮಹಾ ಮಾನವತಾವಾದಿ. ಯಾಕೆ ಶಹೀದೆ ಮಿಲ್ಲತ್ ಅವರು ಮಹಾಮಾನವತಾವಾದಿ, ಅದನ್ನ ಹೇಗೆ ಅವರು ತೋರಿಸ್ಕೊಟ್ರು ಅನ್ನುವಂತಹ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಏನು ಅವರ ಕಾಲಘಟ್ಟ ಏನಿತ್ತು, ಅವರ ಆಡಳಿತ ಕೇವಲ ಬಹುಶಃ 17 ರಿಂದ 18 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಇರಲಿಲ್ಲ. ಆದ್ರೆ ಮಹಾನ್ ಮಾನವತಾವಾದಿಯಂತಹ ಟಿಪ್ಪು ಸುಲ್ತಾನರು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಏನು ಅವರು ಈ ದೇಶವನ್ನ ಬಹುಸಂಸ್ಕೃತಿಯಾಗಿ ಕಂಡಿದ್ರು, ಆ ಬಹುಸಂಸ್ಕೃತಿ, ಧರ್ಮ ನಿರಪೇಕ್ಷತೆ, ಮಾನವೀಯತೆ ಮತ್ತು ಸಮಸ್ತ ಜನತೆಯ ಅಭಿವೃದ್ಧಿ, ಇವತ್ತು ಏನು ನಮ್ಮ ಸಂವಿಧಾನ ಹೇಳ್ತದೋ ಆ ಸಂವಿಧಾನದ ಆಶಯದಂತೆ ಆ ದಿನಗಳಲ್ಲಿ ಆಡಳಿತ ಮಾಡಿದ್ದ ಒಂದು ರಾಜ ಇದ್ರೆ ಅದು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನರ ಬಗ್ಗೆ ಸಾವಿರಾರು ಕೃತಿಗಳು ರಚಿಸಲ್ಪಟ್ಟಿವೆ. ಇವತ್ತು ಟಿಪ್ಪುವನ್ನ ಒಬ್ಬ ಹಿಂದೂ ವಿರೋಧಿಯಾಗಿ, ಒಬ್ಬ ಮತಾಂಧನಾಗಿ ಚಿತ್ರಿಸುವ ನಡುವೆ ಇವತ್ತಿಗೂ ಕೂಡ ವರ್ಷಕ್ಕೆ ಎಷ್ಟೋ ಪುಸ್ತಕಗಳು ಟಿಪ್ಪುವಿನ ಬಗ್ಗೆ ಬರೀತಾನೇ ಇದ್ದಾರೆ. ಅದು ಟಿಪ್ಪುವಿನ ಒಂದು ಮಹಾನ್ ಆಡಳಿತ ವ್ಯವಸ್ಥೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಟಿಪ್ಪು ಸುಲ್ತಾನ್ ಅವರನ್ನ ಹಿಂದೂ ಮುಸ್ಲಿಂ ಭಾತೃತ್ವದ ಸಂಕೇತ ಅಂತ ಹೇಳಿ ಕರೆದಿದ್ದಾರೆ. ಇವತ್ತು ಕೆಲವರು ನಾಯಿ ನರಿಗಳು ಆನೆ ಹೋಗ್ತಾ ಇರ್ತದೆ, ಆನೆ ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಬೊಗಳಿದ್ರೆ ಆನೆಗೊಂದು ಕೇಳಿದ್ಯಾ ಅಂತ
ಮಹಾನ್ ಚೇತನ, ಮಹಾನ್ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್. ಇವತ್ತು ಒಂದು ಕ್ಷೇತ್ರದಲ್ಲಿ ವೋಟಿಂಗ್ ಮಿಷನ್ ಮ್ಯಾನಿಪುಲೇಟ್ ಮಾಡಿ ಮತದಾರರಿಗೆ ಲಂಚ ಕೊಟ್ಟು ಧರ್ಮದ ನಡುವೆ ಭಿನ್ನತೆಯನ್ನು ಬಿತ್ತಿ ಎದ್ದು ಎಂಪಿ ಆದವರು ಅಖಂಡ ಕರ್ನಾಟಕ, ಇವತ್ತಿನ ಕರ್ನಾಟಕ ಅಲ್ಲ, ಹೈದರಾಬಾದ್ನಿಂದ ಹಿಡಿದು ತಮಿಳುನಾಡಿನ ಅರ್ಕಾಟ್ನಿಂದ ಹಿಡಿದು ಕಾಸರಗೋಡಿನ ಹಿಂದೂ ಮಲಬಾರ್ನ ಹಿಡಿದಂತ ಅಖಂಡ ಕರ್ನಾಟಕವನ್ನ 18 ವರ್ಷಗಳ ಕಾಲ ಆಳಿದ ಮಹಾನ್ ಚೇತನ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಯೋಗ್ಯತೆ ಇದೆ ಅವರಿಗೆ. ಅಷ್ಟು ದೊಡ್ಡ ರಾಜ್ಯವನ್ನ ಆಳಿದಂತಹ ಮಹಾನ್ ಚೇತನ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ತಾರೆ. ಟಿಪ್ಪು ಸುಲ್ತಾನ್ ರವರು ಅವರ ಆಡಳಿತ ಅವಧಿಯಲ್ಲಿ ಜಾರಿಗೆ ತಂದ ಒಂದು ಕೆಲಸವನ್ನು ಮಾಡಕ್ಕಾಗ್ತದೆ ಅಂದ್ರೆ, ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀರಿ, ಸರ್ಕಾರಗಳಿದಾವೆ. ಇವತ್ತು ನಿಮಗೆ ಗೊತ್ತಿರಲಿ, ಆ ಕಾಲಘಟ್ಟದಲ್ಲಿ ಅಂದ್ರೆ 250 ವರ್ಷದ ಕೆಳಗೆ ಟಿಪ್ಪು ಸುಲ್ತಾನ್ರ ಆಡಳಿತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 40,000 ಕೆರೆಯ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದು ಟಿಪ್ಪು ಸುಲ್ತಾನ್. 40,000 ಕೆರೆಗಳು. ನಾನು ಎಲ್ಲ ಕಡೆ ಪ್ರಸ್ತಾಪ ಮಾಡ್ತೀನಿ. ಇವತ್ತು ಟಿಪ್ಪು ಸುಲ್ತಾನ್ ಮಾಡಿದಂತ ಆ ಕೆರೆಗಳನ್ನು, ಹೊಸ ಕೆರೆಗಳನ್ನು ಮಾಡೋದಿರಲಿ, ಆ ಕೆರೆಗಳನ್ನು ಮೈಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಕೆರೆಗಳ ಹೂಡತ್ತಕ್ಕೆ ಇವತ್ತಿನ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಟಿಪ್ಪು ಸುಲ್ತಾನ್ ಒಬ್ಬ ಸಮಾಜವಾದಿ ಚಿಂತಕ ಆಗಿದ್ದ. ಅದನ್ನ ಅರಿತು ತಮ್ಮ ಆಡಳಿತದಲ್ಲಿ ಸಮಾಜವಾದವನ್ನು ಅನುಷ್ಠಾನಗೊಳಿಸಿದ ಟಿಪ್ಪು ಸುಲ್ತಾನ್ ಇದಾರಲ್ಲ, ಮಹಾನ್ ಸಮತಾವಾದಿ, ಸಮಾಜದ ನಿರ್ಮಾಣ. ಹೇಗೆ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಅಂತಂದ್ರೆ, ಈಗ ತಾನೇ ಡಾಕ್ಟರ್ ಸುಜಯ್ ಅವರು ತುಂಬ ಮುಂದೆ ಹೇಳಿದ್ರು, ಆ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ, 250 ವರ್ಷಗಳ ಕೆಳಗಡೆ ಸರ್ಕಾರದ್ದೇ ಒಂದು ಫಂಡ್, ಮ್ಯೂಚುವಲ್ ಫಂಡ್ ಅಥವಾ ಬ್ಯಾಂಕ್ ಟೈಪ್ ಅಥವಾ ಇನ್ವೆಸ್ಟ್ಮೆಂಟ್ ಟೈಪ್, ಈಗಿನ ಶೇರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅಭಿಜ ಶೇರ್ ಸಿಸ್ಟಮ್. ಆ ಕಾಲಘಟ್ಟದಲ್ಲಿ ಆ ರೀತಿ ಸರ್ಕಾರದ ವತಿಯಿಂದ ಒಂದು ಫಂಡ್, ಮ್ಯೂಚುವಲ್ ಫಂಡ್ ಅನ್ನ ಜನರೇಟ್ ಮಾಡಿದ್ರು. ಹೇಳಿದ್ರು ಅದರಲ್ಲಿ ಮಹಾನ್ ಮಾನವತಾವಾದಿ ಹೇಗೆ ಆಗ್ತಾರೆ ಅಂತ ಹೇಳಿದ್ರೆ, ಬಡವರು ಅಲ್ಪ ಸ್ವಲ್ಪ ಇನ್ಕಮ್ ಕಲೆಕ್ಟ್ ಮಾಡಿದವರು ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಹೆಚ್ಚಿನ ಲಾಭವನ್ನು ಬಡವರಿಗೆ ಕೊಡ್ತಿದ್ರು, ಶ್ರೀಮಂತರಿಗಲ್ಲ. ಇವತ್ತು ಯಾರಿಗೆ ಮನೆ ಹಾಕ್ತಾ ಇದ್ದಾರೆ? ನಾ ಖಾವುಂಗ ನಾ ಖಾನೆ ದೂಂಗ ಎನ್ನುವಂತಹ ನರೇಂದ್ರ ಮೋದಿ ನಿಮಗೆ ಗೊತ್ತಿರಲಿ. ಈ ಕಳೆದ 5 ವರ್ಷದಲ್ಲಿ ಅದಾನಿ, ಅಂಬಾನಿ ಅಂತ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಬಲಾಢ್ಯರಿಗೆ ಇವರು ಮನ್ನಾ ಮಾಡಿದ್ದು 10,000 ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಮನ್ನಾ ಮಾಡಿದ್ದಾರೆ. 10,000 ಲಕ್ಷ ಕೋಟಿಯನ್ನು ಇವರು ಇವತ್ತು ಬಲಾಢ್ಯರಿಗೆ ಇವತ್ತು ಮನ್ನಾ ಮಾಡಿರುವಂತದ್ದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಅಂದ್ರೆ 2 ಲಕ್ಷ, ಕರ್ನಾಟಕದ ಬಡ್ಜೆಟ್ 2 ಲಕ್ಷ ಕೋಟಿ. ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದ ಬಡ್ಜೆಟ್ ಅಂದ್ರೆ ಇಡೀ ಭಾರತ ದೇಶದ ಬಡ್ಜೆಟ್ ನ ಅರ್ಧದಷ್ಟು, ಸರಿಸುಮಾರು ಅಷ್ಟು ಬಡ್ಜೆಟ್ ಅನ್ನು ಇವತ್ತು ಮನ್ನಾ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಯಾರಿಗೆ? ಬಡವರಿಗಲ್ಲ, ರೈತರಿಗಲ್ಲ. ಇವರು ಮನ್ನಾ ಮಾಡಿದ್ದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ದೊಡ್ಡ ಬಂಡವಾಳಶಾಹಿಗಳಿಗೆ, ಈ ದೇಶವನ್ನು ಕೊಳ್ಳೆ ಹಿಡುವ ಜನರಿಗೆ. ಅದನ್ನ ಕಂಪೇರ್ ಮಾಡಿ ನೋಡಿ. ಇವತ್ತಿನ ನರೇಂದ್ರ ಮೋದಿ ಆಡಳಿತಕ್ಕೂ ಟಿಪ್ಪು ಸುಲ್ತಾನ್ ಆಡಳಿತಕ್ಕೂ ಕಂಪೇರ್ ಮಾಡಿ ನೋಡಿ. ಅವರು ಇನ್ಕಮ್ ಅನ್ನ, ಈ ಶೇರ್ ಅಲ್ಲಿ ಇನ್ಕಮ್ ಅನ್ನ ಬಲಾಢ್ಯರಿಗೆ ಜಾಸ್ತಿ ಕೊಟ್ಟಿಲ್ಲ, ಬಡವರಿಗೆ ಜಾಸ್ತಿ ಕೊಟ್ಟರು. ಇದು ಟಿಪ್ಪು ಸುಲ್ತಾನ್. ಇನ್ನು ಎಂತಹ ಮಾನವತಾವಾದಿ, ಎಂತಹ ಮಾನವ ಸ್ನೇಹಿ, ಮಹಿಳೆಯರ ಬಗ್ಗೆ ವಿಶೇಷವಾದಂತಹ ಗೌರವ ಇದ್ದಂತಹ ಟಿಪ್ಪು ಸುಲ್ತಾನ್ ಅವರು ಆ ಕಾಲಘಟ್ಟದಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ್ರು. ಆ ಮದ್ಯಪಾನ ನಿಷೇಧ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮಂತ್ರಿಗಳು ಬಂದು ಹೇಳ್ತಾರೆ, ಟಿಪ್ಪು ಸಾಹೇಬ್, ನೀವೇನಾದ್ರೂ ಮದ್ಯಪಾನ ನಿಷೇಧ ಮಾಡಿದ್ರೆ, ಎಕ್ಸೈಸ್ ನಿಷೇಧ ಮಾಡಿದ್ರೆ ಏನು ನಮ್ಮ ಖಜಾನೆಗೆ ಬರ್ತಾ ಇದ್ದು ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್ ಅಂತ ಈಗೇನು ತಗೊಳ್ತಾರೆ, ಆ ಟ್ಯಾಕ್ಸ್ ಕಡಿಮೆ ಆಗ್ತದೆ, ನಮ್ಮ ಆಡಳಿತಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವತ್ತಿನ ಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಆ ಮಹಾನ್ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಹೇಳ್ತಾರೆ,
ನನ್ನ ಜನರ, ನನ್ನ ಆಡಳಿತದಲ್ಲಿರುವಂತಹ ನಾಗರಿಕರ ಆರೋಗ್ಯವನ್ನ, ಅವರ ಮಾನಸಿಕ ಆರೋಗ್ಯವನ್ನ, ಅವರ ದೈಹಿಕ ಆರೋಗ್ಯವನ್ನ ಕಡೆಗಣಿಸಿ ನನ್ನ ಖಜಾನೆ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದಂತ ಧೀರ ಟಿಪ್ಪು ಸುಲ್ತಾನ್ ಇವತ್ತಿನ ಆಡಳಿತಗಾರರಿಗೆ, ಮದ್ಯಪಾನ ನಿಷೇಧ ಮಾಡಲಿಕ್ಕೆ ತಾಕತ್ತಿಲ್ಲದ ಆಡಳಿತಗಾರರಿಗೆ ಒಂದು ಪಾಠ ಆಗಬೇಕು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರ ಆಡಳಿತ. ಮತ್ತು ಆ ಕಾಲಘಟ್ಟದಲ್ಲಿ ಎಂತಹ ಹೀನ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರು ಏನು ಮೇಲ್ವರ್ಗದವರಿದ್ದಾರೆ ಅವರು ಒಂದು ಕಾನೂನನ್ನು ತಂದಿದ್ದು. ನಂಬೂದರಿಗಳು, ನಾಯರುಗಳು, ಆಗಿನ ರಾಜರು, ಮೇಲ್ವರ್ಗದ ರಾಜರು ಏನು ಅಂತಂದ್ರೆ, ಹಿಂದುಳಿದ ವರ್ಗಗಳ ಮಹಿಳೆಯರು ಸೊಂಟದಿಂದ ಮೇಲೆ ಕುಪ್ಪಸ ಹಾಕುವಾಗಿಲ್ಲ, ಡ್ರೆಸ್ ಹಾಕುವಾಗೇ ಇಲ್ಲ, ನಗ್ನವಾಗಿ ತಿರುಗಾಡಬೇಕಾಗಿತ್ತು. ನೀವೇನಾದ್ರೂ ನಗ್ನವಾಗಿ ತಿರುಗಾಡಲ್ಲ, ಡ್ರೆಸ್ ಹಾಕ್ಬೇಕಂದ್ರೆ, ಕುಪ್ಪಸ ಅಥವಾ ಬ್ಲೌಸ್ ಹಾಕ್ಬೇಕಂದ್ರೆ ಟ್ಯಾಕ್ಸ್ ಕೊಡಬೇಕಾಗಿತ್ತು, ಸ್ಥಾನ ತೆರಿಗೆಯನ್ನು ಕೊಡಬೇಕಾಗಿತ್ತು. ಅಂತಹ ಒಂದು ಕಾಲಘಟ್ಟದಲ್ಲಿ ಶಹೀದ್ ಮಿಲ್ಲತ್ ನನ್ನ ಹೆಣ್ಣು ಮಕ್ಕಳು ನನ್ನ ಆಡಳಿತದಲ್ಲಿ ಗೌರವಯುತವಾಗಿ ಇರಬೇಕು ಅಂತ ಹೇಳಿ ಅದನ್ನ ನಿಷೇಧ ಮಾಡಿ, ಅದನ್ನ ಯಾರಾದ್ರೂ ಆಚರಣೆ ತಂದ್ರೆ ಅವರನ್ನು ದಂಡಿಸುವಂತ ಕೆಲಸ ಮಾಡಿದ್ದು ಮಹಾನ್ ಮಾನವತಾವಾದಿ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್. ಆ ಕಾಲಘಟ್ಟದಲ್ಲಿ ದೇವದಾಸಿ ಪದ್ಧತಿ ಇತ್ತು. ಹೆಣ್ಣು ಮಕ್ಕಳನ್ನ ದೇವದಾಸಿಯನ್ನಾಗಿ ಮಾಡುವ ಆ ಪದ್ಧತಿಯನ್ನು ನಿಷೇಧ ಮಾಡಿದ್ರು ಮಹಾನ್ ಮಾನವತಾವಾದಿ ಟಿಪ್ಪು ಸುಲ್ತಾನ್. ವೈಶ್ಯವಾಟಿಕೆಯನ್ನು ನಿಷೇಧ ಮಾಡಿದ್ರು, ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಗೌರವ ಇತ್ತು ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರಿಗೆ. ಇನ್ನು ಎಂತಹ ಅಂದ್ರೆ ಮಾನವತಾವಾದಿ, ಯಾಕೆ ನಮಗೆ ಆ ಮಾನವತಾವಾದಿ ಹೇಳ್ತಾ ಹೋದ್ರೆ ಚರಿತ್ರೆ ಅದು ಗಂಟೆಗಳು ಸಾಲೋದಿಲ್ಲ. ಕೇವಲ 20 ನಿಮಿಷ ಇದೆ ನನಗೆ, ಈ ಗಂಟೆಗಳು ಸಾಲೋದಿಲ್ಲ ಅವರು. ಆ ಕಾಲಘಟ್ಟದಲ್ಲಿ ಇವತ್ತು ನಾನು ಹೇಳಿದ್ನಲ್ಲ, ಬಂಡವಾಳಶಾಹಿಗಳಿಗೆ, ಅದಾನಿಗಳಿಗೆ, ಅಂಬಾನಿಗಳಿಗೆ, ಟಾಟಾಗಳಿಗೆ, ಬಿರ್ಲಾಗಳಿಗೆ ಮಣೆ ಹಾಕುವ ಇವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ಲ ಅವತ್ತಿದ್ದು. ಅವತ್ತು ಊಳಿಗೆ ಮಾನ್ಯ ಪದ್ಧತಿ ಹೇಳಿದ್ದು ಜಮೀನ್ದಾರರಿಂದ ಯಾರು ಉಳುತ್ತಿದ್ರು ಉಳುವವನಿಗೆ ಭೂಮಿಯನ್ನು ಕೊಟ್ಟ ಧೀರ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಅವರು. ದಲಿತರಿಗೆ ಭೂಮಿಯನ್ನು ಕೊಟ್ಟರು, ತಳವರ್ಗದವರಿಗೆ ಭೂಮಿಯನ್ನು ಕೊಟ್ಟರು, ಬರಡು ಭೂಮಿಯನ್ನ ನೀರಾವರಿಯನ್ನಾಗಿಸಿ ಅವರ ಭೂಮಿಯನ್ನು ಹಂಚಿದ್ರು. ನಿಮಗೆ ಗೊತ್ತಿರಲಿ, ಟಿಪ್ಪುವಿನ ಆಡಳಿತ ಕಾಲದಲ್ಲಿ 250 ವರ್ಷದ ಕೆಳಗೆ ಎಂತಹ ತಜ್ಞ, ಎಂತಹ ದೂರದೃಷ್ಟಿ ಮಾನವತಾವಾದಿ ಟಿಪ್ಪು ಸುಲ್ತಾನ್ ಅಂದ್ರು. ಕರ್ನಾಟಕ ರಾಜ್ಯದ ಒಟ್ಟು ಅಗ್ರಿಕಲ್ಚರ್ ಭೂಮಿ, ವ್ಯವಸಾಯ ಭೂಮಿಯಲ್ಲಿ 40% ನೀರಾವರಿ ಮಾಡಿದ ಮಹಾನ್ ನೀರಾವರಿ ತಜ್ಞ ಟಿಪ್ಪು ಸುಲ್ತಾನ್. ಬರಡು ಭೂಮಿಯನ್ನ ನೀರಾವರಿಯನ್ನಾಗಿಸಿ ಬಡವರಿಗೆ, ದಲಿತರಿಗೆ ಹಂಚಿದ್ದು ಟಿಪ್ಪು ಸುಲ್ತಾನ್. ಇವತ್ತು ದಲಿತರಿಗೆ ಭೂಮಿ ಹಂಚಲಿಕ್ಕೆ ತಯಾರಿಲ್ಲ, ಬಡವರಿಗೆ 1 ಇಂಚು ಭೂಮಿ ಕೊಡಲಿಕ್ಕೆ ತಯಾರಿಲ್ಲ. ಇವತ್ತು ನರೇಂದ್ರ ಮೋದಿ ಒಂದು ವೈರಲ್ ಆಗ್ತಾ ಇದೆ, ನೀವು ಕೇಳ್ತಾ ಇರ್ಬೋದು. 4 ವರ್ಷದ ಕೆಳಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2019 ಚುನಾವಣಾ ಪ್ರಚಾರದಲ್ಲಿ ಒಂದು ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಭಾಯಿಯೋ, ಅಗರ್ ಮುಜೆ ಆಪ್ ಆಶೀರ್ವಾದ ಕರೆಂಗೆ, ನನಗೆ ಏನಾದ್ರೂ ನೀವು ಆಶೀರ್ವಾದ ಮಾಡಿದ್ರೆ, ನೀವು ಆಡಳಿತ ಕೊಟ್ರೆ, ಇನ್ನೊಮ್ಮೆ ಆಡಳಿತ ಕೊಟ್ರೆ 2022ರಲ್ಲಿ ಏನು ಈ ಸ್ವಾತಂತ್ರ್ಯದ 75ನೇ ವರ್ಷ ಆಗ್ತದೆ, ಅವತ್ತು ಈ ದೇಶದ ಎಲ್ಲಾ ಜನರಿಗೂ ಪಕ್ಕಾ ಮನೆಯನ್ನು ಕೊಡ್ತೇನೆ. ಪಕ್ಕಾ ಘರ್, ಉಸ್ಮೆ ನಲ್ ಮೇ ಜಲ್, LED ಬಲ್ಬ್. ಸುನೆ ಮಾನ್ಯ ನರೇಂದ್ರ ಮೋದಿ ಅವರೇ, ಮಾನ್ಯ ನರೇಂದ್ರ ಮೋದಿಯ ಭಕ್ತರೇ, ಬಿಜೆಪಿಗೆ ಓಟು ಹಾಕುವ, ಓಟು ಮುದ್ದುವ ನನ್ನ ಆತ್ಮೀಯ ಮಿತ್ರರೇ, ನನ್ನ ಶಬ್ದವನ್ನ ಆಲಿಸುವ ಬಂದಿರುವ ನಿಮಗೆ ಗೊತ್ತಿರಲಿ, ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅನ್ನುವಂತ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರ ಇರುವ ಕರ್ನಾಟಕ ರಾಜ್ಯದಲ್ಲಿ 39.2 ಲಕ್ಷ ಜನರಿಗೆ ಮನೆ ಇಲ್ಲ ಅಂತ ಹೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಸರ್ವೆ ಹೇಳ್ತದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಇವತ್ತಿನ ಆಡಳಿತ ಮಾಡುವ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಅಂತಹ ಪಕ್ಷದ ಗುಲಾಮರು ಇವತ್ತು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ತೀರಾ?
ಇಡೀ ಪ್ರಪಂಚದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಇಂಗ್ಲೆಂಡ್ಗಿಂತ ಪೋಲೆಂಡ್ಗಿಂತ ಪರ್ ಕ್ಯಾಪಿಟಾ ಇನ್ಕಮ್ ಹೆಚ್ಚಿದ್ದ ಒಂದು ರಾಜ್ಯ ಇದ್ರೆ ಅದು ಟಿಪ್ಪು ಸುಲ್ತಾನ್ ರಾಜ್ಯ ಅನ್ನೋದು ಓದಿ ತಿಳ್ಕೊಳ್ಳಿ ನೀವು. 40 ಲಕ್ಷ ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮನೆಗಳಿಲ್ಲ. ನಾನು ಕೇಳ್ತೇನೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ, अभी आजादी का अमृतोत्सव मनाने के लिए 12 दिन बाकी, कितना दिन बाकी है? 8 दिन बाकी है सर. 8 दिन में 40 कर होगा. ಇದು ಅವತ್ತಿನ ಆಡಳಿತದ ವ್ಯವಸ್ಥೆ. ಇನ್ನು ಟಿಪ್ಪು ಸುಲ್ತಾನ್ ಅವರು ಅವತ್ತು ಆ ಕಾಲಘಟ್ಟದಲ್ಲಿ ನೀರು ಗಂಟೆಗಳನ್ನು ನಿಲ್ಲಿಸಿದ್ರು. ವಾಟರ್ ಮ್ಯಾನ್ ಅಂತ ನಾವು ಏನೇಳ್ತೀವಿ ಇವತ್ತು. ಜಾಬ್ ಕೊಟ್ಟರು, ನೀರು ಬಿಡುವ ಅಂದ್ರೆ ಕೃಷಿ ಭೂಮಿಗೆ ನೀರು ಬಿಡುವಂತ ನೀರು ಗಂಟೆಗಳನ್ನು ನೆನೆಸಿದ್ರು. ಎಂತಹ ಸುಧಾರಣೆ ಮಾಡಿದ್ರು. ಬರಗಾಲ ಬಂದಂತಹ ಸಂದರ್ಭದಲ್ಲಿ ರೈತರು ಕಂಗಾಲಾಗಿದ್ರು. ಆಗ ಬೇರೆ ಬೇರೆ ರಾಜ್ಯಗಳಿಗೆ ಅವರು ನಿಯೋಗಗಳನ್ನು ಕಳಿಸಿ ಬರಗಾಲದಲ್ಲಿ ಕಡಿಮೆ ಮಳೆಯಲ್ಲಿ ಬೆಳೆಯುವಂತಹ ರೇಷ್ಮೆಯನ್ನ ಈ ನಾಡಿಗೆ ಪರಿಚಯಿಸಿದ್ರು. ಇವತ್ತು ಮೈಸೂರಿನಿಂದ ಹಿಡಿದು ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರದ ರೈತರು ಇವತ್ತು ಸಮೃದ್ಧಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಈ ನಾಡಿಗೆ ಪರಿಚಯಿಸಿದ ರೇಷ್ಮೆ ಬೆಳೆ. ಈ ರೀತಿ ಕೊಡುಗೆಗಳನ್ನ ಈ ನಾಡಿಗೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳ್ತಾ ಹೋದ್ರೆ ಅದೊಂದು ಚರಿತ್ರೆ ಆಗಿ ಹೋಗ್ತದೆ. ಹಾಗಾಗಿ ಹೆಚ್ಚು ನಾನು ಮಾತನಾಡುವುದಿಲ್ಲ. ಇನ್ನೊಂದು ಆರೋಪ, ಈ ಕ್ರಿಮಿಗಳು ಟಿಪ್ಪು ಸುಲ್ತಾನ್ರ ಬಗ್ಗೆ ಹೇಳುವಂತದ್ದು ಏನೋ ಆರೋಪ, ಇವರೊಬ್ಬರು ಮತಾಂಧರು, ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ. ನಿಮಗೆ ಗೊತ್ತಿರಲಿ, ಮರಾಠದ ಪೇಶ್ವೆಗಳ ನಾಯಕ ಬಾಜಿರಾವ್ ಪೇಶ್ವೆ ಸೇನೆ ಶೃಂಗೇರಿಯ ಶಾರದಾಂಬೆಯ ಮಠಕ್ಕೆ ದಾಳಿ ಮಾಡ್ತದೆ. ದಾಳಿ ಮಾಡಿ ಅಲ್ಲಿನ ದೇಗುಲವನ್ನು ಧ್ವಂಸಗೊಳಿಸ್ತದೆ. ಶಾರದಾಂಬೆಯ ವಿಗ್ರಹವನ್ನ, ಶಾರದಾ ಮಾತೆಯ ಮೂರ್ತಿಯನ್ನ ತುಂಗಾ ನದಿಗೆ ಎಸಿತಾರೆ. ಯಾರು? ಇದೇ ಪೇಶ್ವೆಗಳು. ಆ ಸಂದರ್ಭದಲ್ಲಿ ಶಹೀದ್ ಟಿಪ್ಪು ಸುಲ್ತಾನ್ಗೆ ಅವತ್ತಿನ ಗುರುಗಳಾದಂತಹ ಪತ್ರ ಬರೀತಾರೆ, ಸ್ವಾಮೀಜಿಗಳು ಪತ್ರ ಬರೀತಾರೆ. ತಕ್ಷಣ ಟಿಪ್ಪು ಸುಲ್ತಾನ್ ಅವರು ಅಲ್ಲಿಗೆ ರಕ್ಷಣೆಗಾಗಿ ಕಳಿಸ್ತಾರೆ. ಸ್ವಾಮೀಜಿಗೆ ಬೆಂಗಾವಲು ಪಡೆ, ಹಿಂಗಾವಲು ಪಡೆಯನ್ನು ಕೊಡ್ತಾರೆ. ಈಗಿನ ಏನು Z+ ಸೆಕ್ಯೂರಿಟಿ ಇದೆಯಲ್ಲ, ಅವತ್ತಿನ ಶೃಂಗೇರಿಯ ಸ್ವಾಮೀಜಿಗಳಿಗೆ Z+ ಸೆಕ್ಯೂರಿಟಿಯನ್ನು ಕೊಟ್ಟದ್ದು ಟಿಪ್ಪು ಸುಲ್ತಾನ್. ಆ ಶಾರದಾಂಬೆ ವಿಗ್ರಹವನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ, ಅನುದಾನಗಳನ್ನು ಕೊಡ್ತಾರೆ. ಅವತ್ತಿನ ಕಾಲಘಟ್ಟದಲ್ಲಿ 156 ದೇವಸ್ಥಾನಗಳಿಗೆ ಅನುದಾನಗಳನ್ನು ಕೊಟ್ಟದ್ದು ಶಹೀದ್ ಟಿಪ್ಪು ಸುಲ್ತಾನ್ ಅವರು. ಇವತ್ತಿಗೂ ಕೂಡ ಶೃಂಗೇರಿಯಲ್ಲಿ ಆ ಪತ್ರಗಳಿದೆ. 30 ಪತ್ರಗಳು ಕನ್ನಡದಲ್ಲಿ ಟಿಪ್ಪು ಸುಲ್ತಾನ್ ಬರೆದಂತ ಪತ್ರಗಳು ಇವತ್ತಿಗೂ ಕೂಡ ಇದೆ. ಇನ್ನು ಅವರು ಹಿಂದೂ ವಿರೋಧಿ ಆಗಿದ್ರೆ ಟಿಪ್ಪು ಸುಲ್ತಾನ್ ಆಯಕಟ್ಟಿನ ಮಂತ್ರಿಗಳು ಪ್ರಧಾನಮಂತ್ರಿ ಪೂರ್ಣಯ್ಯರವರು, ಕೃಷ್ಣರಾವ್, ಶಾಮರಾವ್, ಶ್ರೀನಿವಾಸರಾವ್, ಅಂದ್ರೆ ಆಯಕಟ್ಟಿನ ಆಡಳಿತದಲ್ಲಿ ಎಲ್ಲರೂ ಕೂಡ ಹಿಂದೂ ಬಾಂಧವರಿದ್ದದ್ದು ಅದಾಗಿರ್ತದೆ. ಇನ್ನು ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಕೆಲಸ ಮಾಡಿದ್ರು. ಗುಲಾಮಗಿರಿ ಪದ್ಧತಿ ಇತ್ತು, ಅದನ್ನ ವಜಾಗೊಳಿಸಿದ್ರು. ಹಲವಾರು ಇನ್ನು ಎಷ್ಟರವರೆಗೆ ಅಂತ ಹೇಳಿದ್ರೆ ಕೇರಳದ ಗುರುವಾಯೂರು ದೇವಾಲಯಕ್ಕೆ 669 ಎಕರೆ ಭೂಮಿಯನ್ನ ಆ ಕಾಲಘಟ್ಟದಲ್ಲಿ ಕೊಟ್ಟಿದ್ರು. ಮತ್ತೆ ಒಬ್ಬ ಮುಸ್ಲಿಂ ರಾಜನಾಗಿದ್ರು, ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಯಾವುದೇ ದೇವಸ್ಥಾನಗಳಿಗೆ, ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ತೆರಿಗೆ ವಿಧಿಸಲಿಲ್ಲ. ಇವತ್ತಿನ ಆಡಳಿತ ಮಾಡುವಂತ ರಾಜಕೀಯ ನಾಯಕರಿಗೆ ಹೇಳ್ತಾರೆ, ಮಸೀದಿಗೆ ನೀವು ಟ್ಯಾಕ್ಸ್ ಹಾಕ್ತೀರಿ, ಮಂದಿರಕ್ಕೆ ನೀವು ಟ್ಯಾಕ್ಸ್ ಹಾಕ್ತೀರಿ, ಚರ್ಚ್ಗಳಿಗೆ ನೀವು ಟ್ಯಾಕ್ಸ್ ಹಾಕ್ತೀರಿ. ಮೈಂಟೆನೆನ್ಸ್ ಏನಿದೆ ಅದಕ್ಕೋಸ್ಕರ ಟ್ಯಾಕ್ಸ್ ಹಾಕುವಂತದ್ದು ವ್ಯವಸ್ಥೆ ಇದೆ. ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಅದು ದೇವಸ್ಥಾನಕ್ಕಿರಲಿ, ಅದು ಚರ್ಚ್ಗಿರಲಿ, ಅದು ಮಸೀದಿಗಳಿಗೆ ಧಾರ್ಮಿಕ ತೆರಿಗೆ ಇಲ್ಲದಂತ ಒಂದು ಆಡಳಿತ ಕೊಟ್ಟದ್ದು ಶಹೀದ್ ಟಿಪ್ಪು ಸುಲ್ತಾನ್. ಇನ್ನು ಬಹಳಷ್ಟು ಕಲಿಲಿಕ್ಕಿದೆ ನಾವು. ನಿಮಗೆ ಗೊತ್ತಿದೆ ದ ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್ ಬರೆದದ್ದು ಭಗವಾನ್ ಎಸ್ ಗಿದ್ವಾನಿ. ಯಾರು ಭಗವಾನ್ ಎಸ್ ಗಿದ್ವಾನಿ? ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಟೂರಿಸಂ, ಸಿವಿಲ್ ಏವಿಯೇಷನ್ ಅಲ್ಲಿ ಬೇರೆ ಬೇರೆ ದೇಶದ ರಾಯಭಾರಿಯಾಗಿ ಕೆಲಸ ಮಾಡಿದಂತಹ ಭಗವಾನ್ ಎಸ್ ಗಿದ್ವಾನಿ
ದ ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್ ಯಾಕೆ ಬರೆದ್ರು? ವೆರಿ ಇಂಟ್ರೆಸ್ಟಿಂಗ್. ಭಗವಾನ್ ಎಸ್ ಕಿದ್ವಾನಿ ಒಮ್ಮೆ ಇಂಗ್ಲೆಂಡ್ ಹೋದಾಗ ಅಲ್ಲಿನ ಬ್ರಿಟಿಷ್ ಲೈಬ್ರರಿಗೆ ಹೋಗ್ತಾರೆ ಇಂಗ್ಲೆಂಡ್ ನಲ್ಲಿ. ಆ ಲೈಬ್ರರಿಗೆ ಹೋದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಬ್ಬ ಫ್ರೆಂಚ್ ಹುಡುಗನ ಪರಿಚಯ ಆಗ್ತದೆ ಆ ಲೈಬ್ರರಿಯಲ್ಲಿ. ಆ ಫ್ರೆಂಚ್ ಹುಡುಗನ ಪರಿಚಯ ಆದಂತಹ ಸಂದರ್ಭದಲ್ಲಿ ಭಗವಾನ್ ಎಸ್ ಕಿದ್ವಾನಿ ಅವರಿಗೆ ಪರಿಚಯ ಆಗ್ತದೆ. ಒಂದು ಹೋಟೆಲ್ ನಲ್ಲಿ ಕಾಫಿ ಕುಡಿತಾ ಭಗವಾನ್ ಎಸ್ ಕಿದ್ವಾನಿ ಅವರು ಕೇಳ್ತಾರೆ, ಭಗವಾನ್ ಎಸ್ ಕಿದ್ವಾನಿ ಈ ಹುಡುಗ ಕೇಳ್ತಾನೆ, ನೀವು ಯಾರು ಏನು ಅಂತ ಹೇಳಿ. ನಾನು ಈ ರೀತಿ ರಾಯಭಾರಿ ಮತ್ತು ನಾನು ಇಂಡಿಯಾ ದೇಶದಿಂದ ಬಂದಿದ್ದೇನೆ, ಇಲ್ಲಿ ಇಂಗ್ಲೆಂಡ್ ನಲ್ಲಿ ನಾನು ಸುತ್ತಲಿಕ್ಕೆ ಬಂದಿದ್ದೇನೆ ಅನ್ನಂತೆ. ಅದೇ ಸಂದರ್ಭದಲ್ಲಿ ಆ ಫ್ರೆಂಚ್ ಹುಡುಗನ ಹತ್ರ ಕೇಳ್ತಾರೆ, ನೀನು ಯಾಕೆ ಬಂದಿದ್ದು ಅಂತ ಹೇಳಿ. ಅವ್ರು ಹೇಳ್ತಾರೆ, ನಾನು ಫ್ರಾನ್ಸ್ ನಿಂದ ಇಲ್ಲಿಗೆ ಬಂದದ್ದು. ಭಾರತ ದೇಶದಲ್ಲಿ ಒಬ್ಬ ರಾಜ ಇದ್ದ, ಭಾರತ ದೇಶದಲ್ಲಿ ಒಬ್ಬ ರಾಜ ಇದ್ದ, ಯುದ್ಧ ರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಡುತ್ತಾ ಮಡಿದಂತಹ ವಿಶ್ವದ ಏಕೈಕ ರಾಜ ಒಬ್ಬ ಟಿಪ್ಪು ಸುಲ್ತಾನ್. ಆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬ್ರಿಟಿಷ್ ಲೈಬ್ರರಿಗೆ ನಾನು ಬಂದಿದ್ದೇನೆ ಅಂತ ಹೇಳಿ ರಿಸರ್ಚ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾರೆ. ಯಾರು? ಫ್ರೆಂಚ್ ಹುಡುಗ. ಆಮೇಲೆ ಹೇಳ್ತಾರೆ, ಅಂತಹ ಟಿಪ್ಪು ಸುಲ್ತಾನ್ ನಿಂದ ಬಂದಂತಹ ಭಗವಾನ್ ಎಸ್ ಕಿದ್ವಾನಿ ಅವರೇ, ನನಗೆ ಗೌರವ ಮಾಡ್ತದೆ, ನೀವು ಟಿಪ್ಪುವಿನ ನಾಡಿನಿಂದ ಬಂದಿದ್ದೀರಿ ಅಂತ ಹೇಳಿ. ಆಗ ಭಗವಾನ್ ಎಸ್ ಕಿದ್ವಾನಿ ಅವ್ರು ರೈಟಿಸ್ಟ್ ಆಗಿದ್ರು. RSS ನ ಹಿನ್ನೆಲೆ ಇರುವಂತಹ RSS ಅವ್ರ ಕಿದ್ವಾನಿ ಅವರು ಬಲಪಂಥೀಯರು. ಆದ್ರೂ ಕೂಡ ಅವರಿಗೆ ಇಂಟ್ರೆಸ್ಟ್ ಆಗ್ತದೆ ಯಾವಾಗ ಫ್ರೆಂಚ್ ಈ ಸ್ಟೂಡೆಂಟ್ ನ ವಿಚಾರ ಕೇಳಿ. ಆಗ ಅವರು ಟಿಪ್ಪುವನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟಿಪ್ಪುವನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟಿಪ್ಪುವ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಆನಂತರ ಆಗಿರ್ತದೆ ಭಗವಾನ್ ಎಸ್ ಕಿದ್ವಾನಿ ಬರೆದದ್ದು ದಿ ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಹೆಸರು ಗಳಿಸಿದಂತ ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್ ಬರೆದು. ಇದಾಗಿರ್ತದೆ ಶಹೀದ್ ಎಮ್ಮಿನ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆ. ದುರದೃಷ್ಟವಶಾತ್ ಇವತ್ತು ಕೆಲವರು ಟಿಪ್ಪು ಸುಲ್ತಾನರನ್ನ ಅವರನ್ನ ಅಪಮಾನ ಮಾಡಬೇಕು, ಅವಹೇಳನ ಮಾಡಬೇಕು. ಅಂದ್ರೆ ಟಿಪ್ಪು ಅಂತ ಒಬ್ಬ ಧೀರಾದಿ ಧೀರ ವೀರ, ದೂರದೃಷ್ಟಿ ಉಳ್ಳವ, ಒಳ್ಳೆ ಆಡಳಿತ ಕೊಟ್ಟವ, ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟವ, ಪರಮಧರ್ಮ ಸಹಿಷ್ಣು, ಎಲ್ಲಾ ಸಮುದಾಯಗಳನ್ನ ಗೌರವದಿಂದ ಕಂಡು ದಲಿತರನ್ನ ಹಿಂದುಳಿದ ವರ್ಗಗಳನ್ನ ಸಮಾನಾಂತರವಾಗಿ ಸಬಲೀಕರಣ ಮಾಡಬೇಕು. ಹಾಗಾದ್ರೆ ಮಾತ್ರ ನಮ್ಮ ದೇಶ, ನಮ್ಮ ನಾಡು ಉದ್ಧಾರ ಆಗ್ತದೆ ಅಂತ ಹೇಳಿ ಸರ್ವರ ಟೋಟಲ್ ಎಂಪವರ್ಮೆಂಟ್ ಅಂತ ನಾವು ಏನ್ ಮಾತಾಡ್ತೀವಿ, ಟೋಟಲ್ ಎಂಪವರ್ಮೆಂಟ್ ಕಾನ್ಸೆಪ್ಟ್ ಅನ್ನ ಅವ್ರು ಮಾಡಿದ್ದು. ಬಡವರು ಮೇಲೆತ್ತಿದ್ರೆ ಮಾತ್ರ, ಬಡವರಿಗೆ ಭೂಮಿ ಸಿಕ್ಕಿದ್ರೆ ಮಾತ್ರ ನನ್ನ ನಾಡು ಉದ್ಧಾರ ಆಗ್ತದೆ ಅಂತ ಕಂಡ ಒಬ್ಬ ವಿಷನರಿ ಲೀಡರ್ ಟಿಪ್ಪು ಸುಲ್ತಾನ್ ಇವತ್ತಿನ ನಮ್ಮ ಆಡಳಿತಗಾರರಿಗೆ ಮಾದರಿ ಆಗ್ಬೇಕು. ಅಂತಹ ಚರಿತ್ರೆಯನ್ನ ಇವರು ಮರೆಮಾಚಲಿಕ್ಕೆ ನೋಡ್ತಾರೆ, ಅಂತಹ ಚರಿತ್ರೆಯನ್ನ ಮರೆಮಾಚಲಿಕ್ಕೆ ನೋಡ್ತಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಶ್ರೀ ಶಹೀದ್ ಎಮ್ಮಿನ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನ ಮರೆಮಾಚಲಿಕ್ಕೂ ಅವಹೇಳನ ಮಾಡಲಿಕ್ಕೂ ಯಾವ ಕಾರಣಕ್ಕೂ ಈ ದೇಶದ ಜನರು ಬಿಡುವುದಿಲ್ಲ. ತಲೆಮಾರುಗಳವರೆಗೆ ನಾವು ತಲೆಮಾರುಗಳವರೆಗೆ ಟಿಪ್ಪುವಿನ ಈ ಅಭ್ಯುದಯವನ್ನ, ಈ ದೂರದೃಷ್ಟಿಯನ್ನ, ಈ ಸಾಮಾಜಿಕ ನ್ಯಾಯದ ಹರಿಕಾರವನ್ನ, ಈ ಮಾನವತಾವಾದವನ್ನ ಜನರೇಷನ್ ಟು ಜನರೇಷನ್ ತಲುಪಿಸಿ ಹೆಸರಿಸ್ತಾರೆ. ಚರಿತ್ರೆ ಅಮರವಾಗ್ತದೆ. ಶಹೀದ್ ಮಿಲ್ಲತ್ ಈ ದೇಶದಲ್ಲಿ, ಈ ಭೂಮಿ, ಈ ಆಕಾಶ ಎಲ್ಲಿವರೆಗೆ ಇರ್ತದೋ ಶಹೀದ್ ಮಿಲ್ಲತ್ ಚರಿತ್ರೆ ಅಜಮಜಾಲವಾಗಿ, ಪ್ರಖಂಡವಾಗಿ, ಸೂರ್ಯನ ಬೆಳಕಿನಷ್ಟೇ ಸತ್ಯವಾಗಿ ಇರ್ತದೆ ಎನ್ನುವಂತ ಒಂದು ಸಂದೇಶವನ್ನ ನೀಡ್ತಾ ನನಗಾಗಿ ಅವಕಾಶ ಮಾಡಿಕೊಟ್ಟ ಈ ಒಂದು ಸಂಘಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನರ ಆಡಳಿತ ವೈಖರಿಗಳ ಬಗ್ಗೆ ಸ್ಪಷ್ಟ